ಸೊ ನೋಡ್ತಾ ಇರ್ಬೋದು ಗಾಡಿಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಿಮ್ಗೆ ಇದು ಪಾರ್ಟ್ 1 ಪಾರ್ಟ್ 2 ತರಾನು ಬರ್ಬೋದು. ಹತ್ತತ್ರ ಒಂದು 50-60 ಗಾಡಿಗಳಿದೆ. ಹತ್ತತ್ರ ಎಲ್ಲಾ ಗಾಡಿಗಳದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ. ಪಾರ್ಟ್ 2 ಕೂಡ ಬರುತ್ತೆ ಪಾರ್ಟ್ 1 ಆದ್ಮೇಲೆ. ಟೂ ವೀಲರ್ ಈ ರೇಟ್ಗೆ ಟೂ ವೀಲರ್ ಕೂಡ ಸಿಗಲ್ಲ ಸರ್. ಈ ರೇಟ್ಗೆ ಟೂ ವೀಲರ್ ಕೂಡ ಸಿಗಲ್ಲ. ಇದು ಬಂದು 1,10,000 ಹೇಳ್ತಾ ಇದೀವಿ. ಫೈನಲ್ ಬಂದು 90,000 ರೂಪಾಯಿ ಮಾಡ್ಕೊಡೋಣ ಸರ್. 90,000 ಗೆ ಬಡವರ್ ಬಾದಾಮಿ ಸಿಗ್ತಾ ಇದೆ. ಹೌದೌದು, ಖಂಡಿತ 90,000 ರೂಪಾಯಿ ಕೊಟ್ಬಿಡೋಣ. ಸೊ ಈ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ 2 ವೀಲರೇ ಬರಲ್ಲ. ಅಂತ ಜಾಗದಲ್ಲಿ ನಿಮ್ಗೆ 4 ವೀಲರ್ 4 ಜನ ಆರಾಮಾಗಿ 4 ಜನ ಹೋಗ್ಬೋದಲ್ಲ ಸರ್. 5 ಜನ ಹೋಗ್ಬೋದು ಆರಾಮಾಗಿ. 5 ಜನ 90,000 ಫೈನಲ್ 90,000 ರೂಪಾಯಿ ಮಾಡ್ಕೊಡೋಣ. 90,000 ಗೆ ನಿಮ್ಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋನು ಬರುತ್ತೆ. ಪವರ್ ವಿಂಡೋ ಕೂಡ ಬರುತ್ತೆ. ಇವಾಗ ನಿಮ್ಗೆ ಲೋನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್. ಸರ್ ಹೇಳಿ ಸರ್, ಇವಾಗ ಲೋನ್ ಯಾವ ಮಾಡೋದ್ರಿಂದ ಸಿಗುತ್ತೆ ಅಂತ? ಸರ್ ಇಲ್ಲಿ ಬಂದು 2010 ಇಂದ ಲೋನು ಸಿಗುತ್ತೆ ಸರ್. ಅವ್ರ ಸಿವಿಲ್ ಸ್ಕೋರ್ ಮೇಲೆ 70-80% ಲೋನ್ ಸಿಗುತ್ತೆ. ಅದರಲ್ಲೂ ಹೊಂಡಾಯಿ ಮಾರುತಿಗೆ ಮಾತ್ರ ಲೋನ್ ಸಿಗುತ್ತೆ ಸರ್. ಈ ಟಾಟಾ ಗಾಡಿಗೆ ಅವಕ್ಕೆಲ್ಲ ಲೋನ್ ಎಲ್ಲ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ಮ ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ನಾವು ಲೋನ್ ಮಾಡಿಸ್ಕೊಡ್ಬೋದು ಸರ್. ಸಿವಿಲ್ ಸ್ಕೋರ್ ಚೆನ್ನಾಗಿದೆ, 70-80% ತನಕ ಲೋನ್ ಆಗುತ್ತೆ. ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ತರ ಇತ್ತು ಸರ್? ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು, ಬಹಳ ಸಂತೋಷ ಆಯ್ತು. ಹೇಳಿ. ಅಂಡ್ ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ಎಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಇವರು ಮೈಸೂರಿಂದ ಬಂದಿದ್ದಾರೆ. ನಾವು ಏನಿದೆ ಫಸ್ಟ್ ಹೇಳ್ಬಿಡ್ತೀವಿ ಏನೇನಿದೆ ಅಂತ. ಯಾವುದೇ ಕಂಪ್ಲೇಂಟ್ಸ್ ಯಾವುದೇ ಇದು ಪ್ರಾಬ್ಲಮ್ ಆಗಿಲ್ಲ. ಸರ್ ಇವಾಗ ಡೀಲರ್ಗಳೇ ಬಂದ್ಬಿಟ್ಟು ನಿಮ್ಮ ಹತ್ರ ಕಾರ್ಗಳು ತಗೊಂಡು ಹೋಗ್ತಾರಲ್ಲ, ಅದೇ ಪ್ರೈಸ್ ಗೆ ನೀವು ಡೈರೆಕ್ಟ್ ಕಸ್ಟಮರ್ ಗೆ ಕೊಡ್ಬೇಕಂತ ಒಂದು ಕಾನ್ಸೆಪ್ಟ್ ಸರ್. ಇಲ್ಲ, ಕಸ್ಟಮರ್ಗೂ ಅದೇ ತರ ಕೊಡ್ತೀವಿ ನಾವು. ಯಾಕಂದ್ರೆ ಅವರು ಏನಪ್ಪ ಡೀಲರ್ಗೆ ಒಂದು ಪ್ರೈಸ್, ಕಸ್ಟಮರ್ಗೆ ಒಂದು ಪ್ರೈಸ್ ಅಂತ ಅನ್ಕೋಬಹುದು. ಅವ್ರಿಗೆ ಅವ್ರು ತಗೊಂಡಾಗ ಅವ್ರು ಬೇರೆ ಏನೋ ಮಾಡ್ಕೊಂತಾರೆ. ಬಟ್ ಅದೇ ಪ್ರೈಸ್ ಅಲ್ಲಿ ನಾವು ಕಸ್ಟಮರ್ಗೂ ನಾವು ಕೊಡ್ತಾ ಇದೀವಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ ಯೂನಿಟ್ 1 ಹತ್ರ ಇದೀವಿ. ಸಾಕಷ್ಟು ದಿವಸ ಆಯ್ತು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡಿಲ್ಲ. ಸೊ ಇವಾಗ ಬಂದ್ಬಿಟ್ಟು ನಾವು 14th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಲೋ ಬಡ್ಜೆಟ್ ಅಲ್ಲಿ ಯಾರ ಕಾರ್ಗಳು ಏನಾರ ಹುಡ್ಕಂಗಿದ್ರೆ ಇಷ್ಟು ಬೆಸ್ಟ್ ಪ್ಲೇಸ್ ನಿಮ್ಗೆ ಎಲ್ಲೂ ಸಿಗಲ್ಲ, ಹುಡುಕಿದ್ರು ಸಿಗಲ್ಲ. ಎಸ್ಪೆಷಲಿ ನಿಮ್ಗೆ ಕಡಿಮೆ ಬಡ್ಜೆಟ್ ಅಲ್ಲಿ ಯಾರ ಕಾರ್ ಏನಾರ ತಗೊಳ್ಳೋ ಪ್ಲಾನ್ಸ್ ಗಳು ಏನಾರ ಇದ್ರೆ ಡೈರೆಕ್ಟ್ ಆಗಿ ಈ ಲೊಕೇಶನ್ ಗೆ ಬಂದ್ಬಿಡಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಇವಾಗ ನಾವು 14th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿದೀವಿ. ಸೊ ಇವ್ರ ಕಡೆ ಶೋರೂಮ್ ಇಂದ ನಿಮ್ಗೆ 100% ಲೋನು ಕೂಡ ಆಗುತ್ತೆ. ಲೋ ಬಡ್ಜೆಟ್ ಅಲ್ಲಿ ಕಾರ್ಗಳು ಇಲ್ಲಿ ಹೋಲ್ಸೇಲ್ ಡೀಲಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಆಲ್ಮೋಸ್ಟ್ ಡೀಲರ್ಗಳೇ ಬಂದ್ಬಿಟ್ಟು ಬೇರೆ ಬೇರೆ ಜಾಗದಿಂದ ಬಂದ್ಬಿಟ್ಟು ಡೀಲರ್ಗಳೇ 4-5 ಕಾರ್ಗಳು ತಗೊಂಡೋಗ್ಬಿಟ್ಟು ಸೇಲ್ ಮಾಡ್ಕೊಂಡು ಜಾಸ್ತಿಗೆ ಸೇಲ್ ಮಾಡ್ಕೊಟ್ಬಿಡ್ತಾರೆ. ಸೊ ಡೀಲರ್ ಪ್ರೈಸ್ ಅಲ್ಲೇ ನಿಮ್ಗೆ ಒಳ್ಳೆ ಗಾಡಿಗಳು ಇಲ್ಲಿ ಸಿಗುತ್ತೆ. ಎಸ್ಪೆಷಲಿ ಯಾರ ಕಾರ್ಗಳು, ಹೊಸ ಕಾರ್ಗಳು ಏನಾರ ಕಲ್ತ್ಕೊಳಂಗಿದ್ರೆ ಫಸ್ಟ್ ನಿಮ್ಗೆ ಯೂಸ್ ಕಾರ್ ತಗೊಂಡು ನೀಟಾಗಿ ಕಲ್ತ್ಕೊಂಡು ಅದಾದ್ಮೇಲೆ ಕೂಡ ಹೊಸ ಕಾರ್ ತಗೊಂಡ್ಬಿಡ್ಬೋದು. ಇಲ್ಲ ಇಲ್ಲೇ ಆ ಕಾರ್ನ ಕೊಟ್ಬಿಟ್ಟು ಇಲ್ಲೇ ಪ್ರೀಮಿಯಂ ಕಾರ್ಗಳನ್ನು ತಗೊಂಡೋಗ್ಬಿಡ್ಬೋದು. ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕಾರ್ಗಳು ಈ ಲೊಕೇಶನ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ನಿಮ್ಗೆ. ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಇವಾಗ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಆಗಿದ್ರೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಶೌಲೆಟ್ ಬೀಟ್, ಅದು ಕೂಡ ರೆಡ್ ಕಲರ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಸರ್ ಇದು ಬಂದು ಡೀಸೆಲ್ ವೇರಿಯಂಟ್ ಬೀಟು. ಎಷ್ಟು ರನ್ ಆಗಿದೆ ಸರ್? ಇದು ಬಂದು ಒಂದು 68 ಚಿಲ್ಲರೆ ಓಡಿದೆ. ಇದು ಬಂದು ತುಂಬಾ ಚೆನ್ನಾಗಿದೆ ಗಾಡಿ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜು, AC ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸಿಂಗಲ್ ಓನರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಆಲ್ಮೋಸ್ಟ್ 20-22 ಚಿಲ್ಲರೆ ಬರುತ್ತೆ ಮೈಲೇಜ್. ಪಕ್ಕಾ ಬರುತ್ತೆ. ಸೊ ಎಷ್ಟೊಂದ್ ಜನ ಕೇಳಿದ್ರೆ ಸರ್ ನಮ್ಗೆ ಬೀಟ್ ಡೀಸೆಲ್ ಬೇಕಂತ. ಅದು ಕೂಡ ರೆಡ್ ಕಲರ್ ನೋಡಿ, ಖರಾಬ್ ಆಗಿದೆ ಗಾಡಿ ಮಾತ್ರ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? 2,15,000 ಹೇಳ್ತಾ ಇದೀವಿ. ಫೈನಲ್ ಬಂದು 1,95,000 ರೂಪಾಯಿ ಕೊಟ್ಬಿಡೋಣ ಸರ್. 195 ಫೈನಲ್. 195 ಫೈನಲ್ ಮಾಡಿ ಕೊಡೋಣ. ನೋಡ್ತಾ ಇರ್ಬೋದು ನಿಮ್ಗೆ ಇದರಲ್ಲಿ ಪವರ್ ವಿಂಡೋ ಎಲ್ಲ ಬರುತ್ತೆ, ಪವರ್ ವಿಂಡೋ AC ಬರುತ್ತೆ, ಅಂಡ್ ಆಡಿಯೋ ಸಿಸ್ಟಮ್ ಕೂಡ ಇದೆ, ಅಂಡ್ ಸೀಟ್ ಎಲ್ಲ ಈ ತರ ಇದೆ, ಫ್ಯಾಬ್ರಿಕ್ ಸೀಟ್ಸ್. ಸೊ ಒಂದ್ ಕಡಿಮೆ ಬಡ್ಜೆಟ್ ಅಲ್ಲಿ ನಿಮ್ಗೆ ಡೀಸೆಲ್ ಕಾರು ಆಲ್ಮೋಸ್ಟ್ ಸಿಗದೇ ಇಲ್ಲ. ಒಳ್ಳೆ ಮೈಲೇಜ್ ಬರುತ್ತೆ, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಕಡಿಮೆ ಬಡ್ಜೆಟ್ ಅಲ್ಲಿ ಡೀಸೆಲ್ ಕಾರ್ ಹುಡ್ಕೋರ್ಗೆ ಈ ಗಾಡಿ ತುಂಬಾ ಸಕ್ಕದಾಗಿರುತ್ತೆ. ಸರ್ ಏನ್ ಹೇಳಿದ್ದು ಪ್ರೈಸ್? 195 ಫೈನಲ್, ನೋ ಬಾರ್ಗಿಂಗ್. ಇದು ಬಂದು 1,95,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಸರ್. ನೋ ಬಾರ್ಗಿಂಗ್. ಬೀಟ್
ಎಷ್ಟೊಂದು ಜನ ಎಲ್ಲ ನನಗೆ ಕಮೆಂಟ್ಸ್ ಎಲ್ಲ ಮಾಡಿದ್ರು, ಸರ್ ನಮಗೆ ವಿಸ್ತಾ ಬೇಕು, ಡೀಸೆಲ್ ಬೇಕಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಇದರಲ್ಲಿ. ಅಂಡ್ ಡೀಸೆಲ್ ಗಾಡಿ ವಿಸ್ತಾ ತುಂಬಾ ಗಟ್ಟಿ ಗಾಡಿ, ಇದು ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಳ್ಳಿ ಕಡೆನೂ ಎಷ್ಟೊಂದು ಜನ ಲೈಕ್ ಮಾಡ್ತಾರೆ ಈ ಗಾಡಿಗೆ, ಯಾಕಂದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ, ನಿಮ್ಗೆ ಬೂಟ್ ಸ್ಪೇಸ್ ಆಗ್ಲಿ, ಲೆಗ್ ಸ್ಪೇಸ್ ಆಗ್ಲಿ, ಹೆಡ್ ರೂಮ್ ಸಿಕ್ಕಾಪಟ್ಟೆ ಸಕ್ಕದಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಗಾಡಿ ನಾರ್ಮಲ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರೆಡ್ ಕಲರ್ ವಿಸ್ತಾ ಹುಡ್ಕೋರ್ಗೆ ಈ ಗಾಡಿ ತುಂಬಾ ಸಕ್ಕದಾಗಿರುತ್ತೆ. ಸರ್ ಈ ವಿಸ್ತಾ ಯಾವ್ದು ಮಾಡ್ಲಿದು? ಸರ್ ಇದು ಬಂದು 2012 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ, 4 ಪವರ್ ವಿಂಡೋ ಕೂಡ ಬರುತ್ತೆ ಇದರಲ್ಲಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು 2,15,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು ಫೈನಲ್ ಟು ಫೈನಲ್ 1,95,000 ರೂಪಾಯಿ ಕೊಟ್ಬಿಡೋಣ ಸರ್. 1,95,000 ಡೀಸೆಲ್ ಗಾಡಿ, ಅದು ಕೂಡ ವಿಸ್ತಾ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಆರಾಮಾಗಿ 20 ಬರುತ್ತಲ್ಲ ಸರ್ ಮೈಲೇಜ್, 18-22 ಮೈಲೇಜ್ ಬರುತ್ತೆ ಸರ್. ಇದು ಮೇಂಟೆನೆನ್ಸ್ ಕೂಡ ಕಡಿಮೆ. ಅದು ಕೂಡ ಟಾಟಾ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಈ ಬಡ್ಜೆಟ್ ಅಲ್ಲಿ ವಿಸ್ತಾ ಆಲ್ಮೋಸ್ಟ್ ಸಿಗದೇ ಇಲ್ಲ ನಿಮ್ಗೆ. ಸೊ ತಡ ಮಾಡದೆ ಇಂಟ್ರೆಸ್ಟೆಡ್ ಆಗಿರೋರು ಕಾಲ್ ಮಾಡಿ, ಲೊಕೇಶನ್ಗೆ ಬನ್ನಿ, ಟೆಸ್ಟೆಡ್ ಎಲ್ಲ ಕೊಡ್ತಾರೆ ನಿಮ್ಗೆ. ಏನ್ ಹೇಳಿದ್ ಸರ್? 195 ಫೈನಲ್ ಸರ್. 195 ಫೈನಲ್ ಮಾಡ್ಕೊಡೋಣ. ಸೊ ಅದ್ರ ಪಕ್ಕದಲ್ಲೇ ಒಂದು ಆಲ್ಟೋ ಇದೆ, ನೋಡ್ತಾ ಇರ್ಬೋದು ಆಲ್ಟೋ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಯಾವ ಸರ್ ಇದು ಮಾಡ್ಲು ಆಲ್ಟೋ? ಸರ್ ಇದು ಬಂದು 2008 ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ? ಸೊ ರನ್ ಆಗಿದೆ ಸರ್, ಒಂದು 77 ಚಿಲ್ಲರೆ ರನ್ ಆಗಿದೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ, ಸಿಲ್ವರ್ ಕಲರ್. ಎಲ್ಲೂ ಕೂಡ ಒಂದು ಸಣ್ಣ ಡೆಂಟ್ಸ್ ಕೂಡ ಇಲ್ಲ ಸರ್. ಡೆಂಟು ಕೂಡ ಎಲ್ಲೂ ಇಲ್ಲ. ಸಿಂಗಲ್ ಓನರ್ ಅಂದ್ರೆ ನಮ್ಗೆ ಡೆಂಟು ಸಿಗಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಕಸ್ಟಮರ್. ಸೊ ಆಲ್ಮೋಸ್ಟ್ ಆಲ್ಟೋ ಸಿಂಗಲ್ ಓನರ್, ಅದು ಈ ಮಾಡಲ್ ಸಿಗೋದು ತುಂಬಾನೇ ಕಡಿಮೆ. ಸೊ ಒಂದು ಒಳ್ಳೆ ಕಾರ್ ಬಡ್ಜೆಟ್ ಅಲ್ಲಿ ಬೇಕಾದ್ರೆ ನೀವು ಈ ಕಾರ್ನ ಸಜೆಸ್ಟ್ ಮಾಡ್ಕೋಬಹುದು. ಆರಾಮಾಗಿ 18 ಬರುತ್ತಲ್ಲ ಸರ್ ಮೈಲೇಜ್? ಓಕೆ. ಸೊ ನೋಡಿ ಕಾರ್ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ಇಂಟೀರಿಯರ್ ನಮ್ಗೆ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಸೊ ಸಿಂಗಲ್ ಓನರ್ ಆಲ್ಟೋ ನಿಮ್ಗೆ ಎಲ್ಲೂ ಸಿಗಲ್ಲ ಆಲ್ಮೋಸ್ಟ್. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಲೋ ಬಡ್ಜೆಟ್ ಅಲ್ಲಿ ಈ ಕಾರ್ನ ತಗೊಂಡ್ಬಿಡ್ಬೋದು ಆರಾಮಾಗಿ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ ಇದು ಬಂದು 1,85,000 ಹೇಳ್ತಾ ಇದೀವಿ. ಓಕೆ. ಫೈನಲ್ ಬಂದು 1,70,000 ರೂಪಾಯಿ ಕೊಡೋಣ ಸರ್. ಫೈನಲ್ ಟು ಫೈನಲ್ 1,70,000 ರೂಪಾಯಿ. 1,70,000 ನೋ ಬಾರ್ಗಿಂಗ್. ಸಿಂಗಲ್ ಓನರ್ ಆಲ್ಟೋ 2008 ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಅಂದ್ರೆ ಏನ್ ಪ್ರಾಬ್ಲಮ್ ಇರಲ್ಲ, ಆಲ್ಮೋಸ್ಟ್ ಒಬ್ರ ಕೈಯಲ್ಲೇ ಗಾಡಿಯಲ್ಲಿ ಇರುತ್ತೆ. ಇಲ್ಲಿ ನೋಡಿ ಒಂದ್ ಸಣ್ಣ ಪುಟ್ಟ ಡೆಂಟ್ಸ್ ಕೂಡ ಇಲ್ಲ. ಸೊ ನಾನು ಕೂಡ ನೀಟಾಗಿ ಕ್ರಾಸ್ ಚೆಕ್ ಎಲ್ಲ ಮಾಡಿದೀನಿ, ಎಲ್ಲೂ ಡೆಂಟ್ ಆಗ್ಲಿ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 1,70,000 ಫೈನಲ್ ಸರ್? 1,70,000 ರೂಪಾಯಿ ಫೈನಲ್ ಮಾಡಿ. ಓಕೆ ಓಕೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಆಲ್ಟೋ ಇದು ವ್ಯಾಗನರ್ಗೆ, ಯಾಕಂದ್ರೆ ಈ ವ್ಯಾಗನರ್ ಬಂದ್ಬಿಟ್ಟು ನಿಮ್ಗೆ ಹೆಡ್ ರೂಮ್ ಆಗ್ಲಿ, ಲೆಗ್ ರೂಮ್ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ವಿಫ್ಟ್ ಅಲ್ಲಿ ಕಂಫರ್ಟಬಲ್ ಆಗಿ ಕುತ್ಕೋತಾರ ಇಲ್ವೋ ಗೊತ್ತಿಲ್ಲ, ವ್ಯಾಗನರ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿ ಕುತ್ಕೊಂಡ್ಬಿಡ್ಬೋದು, ಸ್ವಲ್ಪ ಹೈಟ್ ಇರೋರಾಗ್ಲಿ. ಯಾರೋ ಕಮೆಂಟ್ಸ್ ಕೂಡ ಮಾಡಿದ್ರು, ಸರ್ ನಮ್ಗೆ ವ್ಯಾಗನರ್ ಬೇಕಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಕ್ಯಾರಿಯರ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಯಾವ್ದು ಇದು ಮಾಡ್ಲು ವ್ಯಾಗನರ್? 2011 ಸಿಂಗಲ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಂದ್ 72 ಚಿಲ್ಲರೆ ಓಡಿದೆ. ಇದು ಬಂದು ಗಾಡಿ ಶೋರೂಮ್ ಟೇಸ್ಟ್ ಇದೆ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಬಂಪರ್ ಮಾತ್ರ ಒಂಚೂರು ಸ್ಕ್ರಾಚಸ್ ಇದೆ. ಗಾಡಿ ತುಂಬಾ ನೀಟಾಗಿದೆ. AC ಪವರ್ ಸ್ಟೇರಿಂಗು, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ ಇದು ಬಂದು 2,75,000 ಹೇಳ್ತಾ ಇದೀವಿ. ಫೈನಲ್ ಬಂದು 2,55,000 ರೂಪಾಯಿ ಮಾಡಿಕೊಡೋಣ ಸರ್. 2,55,000 ಫೈನಲ್. ಟು ಫೈನಲ್ 2,55,000 ರೂಪಾಯಿ ಮಾಡಿಕೊಡೋಣ ಸರ್. ಓನರ್ಶಿಪ್ ಏನಾಗಿದೆ ಇದು? ಸಿಂಗಲ್ ಓನರಾ? ಸೊ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು, ಕ್ಯಾರಿಯರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ LXi 2 ಪವರ್ ವಿಂಡೋ ಕೂಡ ಇದೆ ಸರ್. ಸೊ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಬಾಡಿ ಟೈಪ್ ಲೆದರ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಸೊ ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸ್ ಅಂಡ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. 2,55,000 ಫೈನಲ್ ಮಾಡಿ ಕೊಡ್ತೀರಾ ಸರ್? ಓಕೆ. ಸೊ ಅದ್ರ ಪಕ್ಕದಲ್ಲೇ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಬೆಲೆನೋ ಡೀಸೆಲ್ ಕಾರು. ಎಷ್ಟೊಂದ್ ಜನ ಹುಡುಕ್ತಾ ಇರ್ತಾರೆ, ಅದು ಕೂಡ ವೈಟ್ ಕಲರ್. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ, ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಯಾವ್ದು ಇದು ಮಾಡ್ಲಿದು?
ಸರ್ ಇದು ಬಂದು 2016 ಸೆಕೆಂಡ್ ಓನರ್. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನೋಡಿ, ಒಂದು ಚೂರು ಎಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಗಾಡಿ ಬಾಡಿ ಲೈನ್. ಸೆಕೆಂಡ್ ಓನರ್. ಇದು ಬಂದು 6,70,000 ಹೇಳ್ತಾ ಇದೀವಿ. ಓಕೆ. ಫೈನಲ್ ಬಂದು 6,55,000 ರೂಪಾಯಿ ಮಾಡಿಕೊಡೋಣ ಸರ್. 6,55,000 ಫೈನಲ್. 5,000 ಫೈನಲ್ ಮಾಡಿಕೊಡೋಣ. 6,55,000 ಫೈನಲ್. ಸರ್ ಈ ಗಾಡಿಗೆ ಆರಾಮಾಗಿ ಲೋನ್ ಆಗುತ್ತಲ್ಲ ಸರ್? 100% ಈ ತರ ಗಾಡಿಗಳಿಗೆ ನಿಮ್ಗೆ ಲೋನ್ ಸಿಗುತ್ತೆ. ಡೀಸೆಲ್ ಕಾರು, ಮ್ಯಾಗ್ ವೀಲು, ನೆಕ್ಸಾ ಇದು ಬಂದ್ಬಿಟ್ಟು ಸೊ ನೆಕ್ಸಾ ಯೂನಿಟ್ ಅಲ್ಲಿ ಸಿಗುತ್ತೆ ಈ ಕಾರು. ಸರ್ ಇದು ಆರಾಮಾಗಿ 18-20 ಮೇಲೆ ಬರುತ್ತಲ್ಲ ಮೈಲೇಜ್ ಡೀಸೆಲ್. ಸೊ ಯಾಕಂದ್ರೆ ಪೆಟ್ರೋಲೇ ಬರುತ್ತೆ ನಿಮ್ಗೆ, 17-18 ಪೆಟ್ರೋಲೇ ಬರುತ್ತೆ ಬೆಲೆನೋ. ಇದು ಬಂದ್ಬಿಟ್ಟು ಡೀಸೆಲ್, ಇನ್ನೂ ನಮ್ಗೆ ಒಂದು 4-5 ಕಿಲೋಮೀಟರ್ ಎಕ್ಸ್ಟ್ರಾ ಬರುತ್ತೆ. ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ನೋಡಿ ಗಾಡಿ. ಒಳ್ಳೆ ಸಿಸ್ಟಮ್ ಇದೆ. ಏರ್ ಬ್ಯಾಗ್, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ನಿಮ್ಗೆ ಲೆಗ್ ರೂಮ್ ಆಗ್ಲಿ ತುಂಬಾ ಚೆನ್ನಾಗಿದೆ ಆರಾಮಾಗಿ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 6,55,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 6,55,000 ಫೈನಲ್. 55,000 ಫೈನಲ್ ಮಾಡಿಕೊಡೋಣ ಸರ್. ರೇರ್ ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ, ಸ್ಪಾಯ್ಲರ್ ಇದೆ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲಿ ಸ್ಕ್ರಾಚ್ ಡೆಂಟು ಇಲ್ಲ. ಕಂಪ್ಲೀಟ್ ಆಗಿ ಶೋರೂಮ್ ಹಿಸ್ಟ್ರಿ ನಿಮ್ಗೆ 100% ಸಿಗುತ್ತೆ. 6,55,000 ಫೈನಲ್ ಮಾಡಿ ಕೊಡ್ತಾರೆ. 6,55,000 ಫೈನಲ್ ಮಾಡಿಕೊಡೋಣ. ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಸೆಲೆರಿಯೋ, ಎಷ್ಟೊಂದ್ ಜನ ಹುಡುಕ್ತಾ ಇರ್ತಾರೆ ಸೆಲೆರಿಯೋ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಕಾರು. ಸರ್ ಯಾವ್ದು ಮಾಡ್ಲಿದು? ಸರ್ ಇದು ಬಂದು 2014 ಸೆಕೆಂಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಸೆಲೆರಿಯಾದಲ್ಲಿ ಗಾಡಿ ಅಂತಂದ್ರೆ ಒಳ್ಳೆ ಮೈಲೇಜ್ ಇದೆ. ಬಜಾರಲ್ಲಿ ಸೆಲೆರಿಯಾ ಗಾಡಿಗಳು ಸಿಗೋದೇ ಕಮ್ಮಿ. ಗಾಡಿ ನೋಡ್ತಾ ಇದಾರೆ ಎಷ್ಟು ನೀಟ್ ಆಗಿದೆ ಅಂತಂದ್ರೆ ಶೋರೂಮ್ ಟೇಸ್ಟ್ ಎಲ್ಲ ಐತಿ. ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಇಂಟೀರಿಯರ್, ಟೈರ್ ಕೂಡ ಇನ್ನೂ ಒಂದು 75% ಟೈರ್ ಕೂಡ ಇದೆ. ಒಳ್ಳೆ ಮೈಲೇಜ್ ಬರುತ್ತಲ್ಲ? ಒಳ್ಳೆ ಮೈಲೇಜ್ ಬರುತ್ತೆ. 20 ಬರುತ್ತೆ ಮೈಲೇಜ್. 18-20 ಮೈಲೇಜ್ ಖಂಡಿತ ಬರುತ್ತೆ. ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ. ಹೌದೌದು. ಆಡಿಯೋ ಸಿಸ್ಟಮ್ ಕೂಡ ಇದೆ. ಹೌದೌದು. ಅಂಡ್ ಸೆಲೆರಿಯೋ ಬ್ರ್ಯಾಂಡಿಂಗ್ ಸೀಟ್ ಕವರ್ಸ್ ಕೂಡ ಇದೆ ನಿಮ್ಗೆ. ಇದು ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ಇಂದಾನೆ ಬಂದಿರೋದು ಅನ್ಸುತ್ತೆ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸರ್ ಇದು ಬಂದು ಒಂದು 68 ಚಿಲ್ಲರೆ ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. VSI ವೇರಿಯಂಟ್. ಇದು ಬಂದು 4 ಲಕ್ಷ ಕೊಟ್ಕೊಡ್ತಾ ಇದೀವಿ. ಫೈನಲ್ ಬಂದು 3,85,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 3,85,000 ರೂಪಾಯಿ ಫೈನಲ್ ರೇಟ್. ನೋ ಬಾರ್ಗಿಂಗ್. ನೋ ಬಾರ್ಗಿಂಗ್. ಸೊ ಫಿಗೋ ಇದೆ, ಡೀಸೆಲ್ ಗಾಡಿ ಫಿಗೋ. ಸರ್ ಯಾವ್ದು ಮಾಡಲಿದ್ದು ಫಿಗೋ? ಸರ್ ಇದು ಬಂದು 13 ಸಿಂಗಲ್ ಓನರ್. ಗಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ. 22-24 ಮೈಲೇಜ್ ಬರುತ್ತೆ. ಕಿಲೋಮೀಟರ್ ಬಂದು 76 ಓಡಿದೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಬಂದು 2,65,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,45,000 ರೂಪಾಯಿ ಕೊಟ್ಬಿಡೋಣ ಸರ್. ನೋ ಬಾರ್ಗಿನ್. 2,45,000 ರೂಪಾಯಿ ಕೊಡೋಣ. 45,000 ಫೈನಲ್ ಮಾಡಿಕೊಡೋಣ. ಸಿಂಗಲ್ ಓನರ್ ಸರ್. ಮೈಲೇಜ್ ಹೌದೌದು. ಟೊಯೋಟಾ ETS ಸರ್. ಇದು ಬಜಾರಲ್ಲಿ ವೈಟ್ ಬೋರ್ಡ್ TTS ಗಾಡಿಗಳಲ್ಲಿ ತುಂಬಾನೇ ಕಮ್ಮಿನೇ ಸಿಗೋದು. ಅದರಲ್ಲೂ ಇದು ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಹೌದೌದು. ಹೌದೌದು ಸರ್. ಇದು ಬಂದು ಒಂದು 78 ಚಿಲ್ಲರೆ ರನ್ ಆಗಿದೆ. ಮಾಡಲ್ ಬಂದು 2012 ಸಿಂಗಲ್ ಓನರು. ಮೈಲೇಜು 22-24 ಮೈಲೇಜ್ ಬರುತ್ತೆ. ETS ಟೊಯೋಟಾ ಕಂಪ್ನಿಲಂತೂ ಮೈಲೇಜ್ ಅಂತ ಯಾರನ್ನು ಕೇಳಂಗಿಲ್ಲ ಬಿಡಿ. ಅಷ್ಟು ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ತುಂಬಾನೇ ಚೆನ್ನಾಗಿದೆ ಗಾಡಿ. ಇದು ಬಂದು 4,40,000 ಹೇಳ್ತಾ ಇದೀವಿ. ಫೈನಲ್ ಬಂದು 4,10,000 ರೂಪಾಯಿ ಕೊಟ್ಬಿಡೋಣ ಸರ್. 4,10,000 ರೂಪಾಯಿಗೆ ಫೈನಲ್ ರೇಟ್ ಅದು. ಹೌದು. 2012 ಸಿಂಗಲ್ ಓನರ್. ನಿಮ್ಗೆ ಈ ಪ್ರೈಸ್ ಗೆ ಸಿಗೋದು ಸ್ವಲ್ಪ ಕಷ್ಟ ಇದೆ. ETS ಸಿಗೋದೇ ಕಷ್ಟ ಸರ್ ಬಜಾರಲ್ಲಿ. ಯಾಕಂದ್ರೆ ಇದು ಲಕ್ಸುರಿ ಸೆಡಾನ್. ಹೌದೌದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಫ್ಯಾಮಿಲಿಗೆ ಮಾತ್ರ. ಡಿಕ್ಕಿ ಸ್ಪೇಸ್ ತುಂಬಾ ಚೆನ್ನಾಗಿ ಬರುತ್ತೆ.
ಸರ್ ನಿಮ್ಗೆ ಇದರಲ್ಲಿ ರೇರ್ ಪಾರ್ಕಿಂಗ್ ಮಿರರ್ ಕೂಡ ಇದೆ. ಸರ್ ನೋಡ್ತಾ ಇರೋದು ಆಲ್ಟೋ, ಇನ್ನೂ ಒಂದು ಆಲ್ಟೋ. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಡ್ತಾ ಇದ್ದಾರೆ ಆಲ್ಟೋಗೆ? ಸರ್ ಇದು ಬಂದು 2011 ಮಾಡಲು ಸಿಂಗಲ್ ಓನರ್ LX AC ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗು ಏನು ಬರಲ್ಲ ಸರ್ ಇದರಲ್ಲಿ. LX ಬೇಸಿಕ್ ಓನರ್ ಬಂದು ಸಿಂಗಲ್ ಓನರ್ 11 ಮಾಡಲು. ಇದು ಬಂದು 1,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 1,65,000 ರೂಪಾಯಿ ಕೊಡೋಣ ಸರ್. 1,60,000 ರೂಪಾಯಿ ಕೊಟ್ಬಿಡೋಣ ಸಿಂಗಲ್ ಓನರ್. ಹೌದೌದು LX ಈ ಮಾಡ್ಲಲ್ಲಿ ಈ ಇದರಲ್ಲಿ ಆ ರೇಟ್ ಕೊಡ್ಬೋದು ಸರ್. ಅದೇ ಇದು LX ಆಗಿದ್ರೆ ಇದು ಬಂದು 1,85,000 ರೂಪಾಯಿ ಕಮ್ಮಿ ಸಿಗ್ತಾ ಇರಲ್ಲ. 11 ಮಾಡಲು ಅಂದ್ರೆ 2 ಲಕ್ಷನೇ. ಇದು ಬೇಸಿಕ್ ಆಗಿರೋದ್ರಿಂದ 1,60,000 ರೂಪಾಯಿ ಕೊಟ್ಬಿಡೋಣ. ಹೌದೌದು. ಸೊ ಎಸ್ ಕ್ರಾಸ್ ವೈಟ್ ಕಲರ್ ಡೀಸೆಲ್ ಗಾಡಿ ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ಇದು ಬಂದ್ಬಿಟ್ಟು. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದು 2015 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ. 1.3 ನೋಡಿ, ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ತಾ ಇದ್ದೀರಾ 1.3 ಅಲ್ಲ 1.3 ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಪವರ್ ವಿಂಡೋ. ಎಲ್ಲೂ ಕೂಡ ಒಂದು ಸಣ್ಣ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಏನ್ ಬರ್ಬೋದು ಸರ್ ಮೈಲೇಜ್? ಸರ್ ಇದು ಬರುತ್ತೆ ಒಂದು 18-20 ಗಂಟೆ ಬರುತ್ತೆ ಇದು ಮೈಲೇಜ್. 18-20 ಗಂಟೆ ಈಸಿಯಾಗಿ ಬರುತ್ತಾ? ಈಸಿಯಾಗಿ ಬರುತ್ತೆ ಮೈಲೇಜ್. ಓಕೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ? ಸರ್ ಇದು ಬಂದು 2015 ಸೆಕೆಂಡ್ ಓನರ್. ರೇಟ್ ಬಂದು 6.5 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಬಂದು 6,25,000 ರೂಪಾಯಿ ಮಾಡ್ಕೊಡೋಣ ಸರ್. 6,25,000 ಫೈನಲ್ ಮಾಡ್ಕೊಡೋಣ. ಗಾಡಿ ತುಂಬಾನೇ ಚೆನ್ನಾಗಿದೆ. ಏನಿದೆ ಯಾವ ಸರ್ ಮಾಡಲಿದು? ಸರ್ ಇದು ಬಂದು 2012 ಸೆಕೆಂಡ್ ಓನರ್. ಎರಾ ವೇರಿಯಂಟ್ ಬಂದು ಎರಾ. ಗಾಡಿ ತುಂಬಾನೇ ಚೆನ್ನಾಗಿದೆ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಸಣ್ಣ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ನೋಡ್ತಾ ಇರ್ಬೋದು ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಲೆದರ್ ಇಂಟೀರಿಯರ್ಸ್, 2 ವೀಲರ್ ತರ ಮೇಂಟೈನ್ ಮಾಡ್ಬೋದು ಈ ಗಾಡಿನ ಸಣ್ಣ ಫ್ಯಾಮಿಲಿಗೆ. ಟಚ್ ಸ್ಕ್ರೀನ್ ಅಡಿಷನಲ್ ಆಗಿ ಹಾಕ್ಸಿದ್ದಾರೆ. ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸರ್ ಈ ಎರಾಗೆ, ಈ ಪುಟಾಣಿ ಎರಾಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? ಇದು ಬಂದು 2,25,000 ಹೇಳ್ತಾ ಇದೀವಿ. ಫೈನಲ್ ಬಂದು 2,05,000 ರೂಪಾಯಿ ಮಾಡ್ಕೊಡೋಣ ಸರ್. 2,05,000 ಫೈನಲ್ ಮಾಡ್ಕೊಡೋಣ. ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಪ್ರೀಮಿಯಂ ಗಾಡಿ ನಿಮ್ಗೆ ಈ ಪ್ರೈಸ್ ಸಿಗದೇ ಇಲ್ಲ. 2 ವೀಲರೇ ಬರಲ್ಲ. 2 ವೀಲರೇ ಬರಲ್ಲ ಸರ್. 4 ಜನ 5 ಜನ ಕುತ್ಕೊಂಡು ಹೋಗ್ಬಿಡ್ಬೋದಾರ ಆರಾಮಾಗಿ. ನೋಡಿ ಏನಿಲ್ಲ, ಸಣ್ಣ ಪುಡಿ ಗಾಡಿ ಶೋರೂಮ್ ಟೇಸ್ಟ್ ಅಲ್ಲೇ ಐತಿ. ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಇದು ಗಾಡಿ. 2,05,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. ಅಂಡ್ ಇದಿದೆಯಾ ಸರ್ ಗಾಡಿ? ಇದೆ. ಯಾವ್ದು ಮಾಡ್ಲಿಲ್ಲ ಸರ್? ಇದು ಬಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್. ಮಾಡಲ್ ಬಂದು 2012 ಸೆಕೆಂಡ್ ಓನರ್. ಒಳ್ಳೆ ಮೈಲೇಜ್ ಬರುತ್ತೆ ಇದು. ಇದು ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಮೈಲೇಜ್ ಕೂಡ ಇದು ಒಳ್ಳೆ ಮೈಲೇಜ್ ಬರುತ್ತೆ. ಆರಾಮಾಗಿ 18-20 ಚಿಲ್ಲರೆ ಈಸಿಯಾಗಿ ಬರುತ್ತೆ. 20-22 ಮೈಲೇಜ್ ಬರುತ್ತೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ ಇದು. ಈಗ 22 ಗಂಟೆ ಆರಾಮಾಗಿ ಬರುತ್ತೆ. ಫೋರ್ಡ್ ಅಲ್ಲಿ ಒಳ್ಳೆ ಮೈಲೇಜ್. ಯಾವ ಗಾಡಿ ತಗೊಂಡ್ರು ಅಷ್ಟೇನೆ 20 ಮೇಲೇನೆ ಮೈಲೇಜ್. ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 2 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಬಂದು 1,75,000 ರೂಪಾಯಿ ಮಾಡ್ಕೊಡೋಣ ಸರ್. 1,75,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. ಸೊ ಈ ಗಾಡಿ ಇವತ್ತೇ ಬಂದಿದೆ, ಬೆಳಿಗ್ಗೆನೆ ಬಂದಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಈ ಗಾಡಿ ಇವತ್ತೇ ಬಂದಿರೋದು ಆಲ್ಮೋಸ್ಟ್. ಹೌದೌದು. ಸೊ ನೋಡ್ತಾ ಇರ್ಬೋದು ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ತೋರಿಸ್ತಾ ಇದೀವಿ. ಇದಕ್ಕೆ ನೀಟಾಗಿ ಸರ್ವಿಸ್, ಇನ್ನು ಒಂದು ನೀರು ಕೂಡ ಹೊಡೆದಿಲ್ಲ ಸರ್. ಅದಕ್ಕೆ ವಾಟರ್ ಸರ್ವಿಸ್ ಮಾಡಿಲ್ಲ. ಹೌದು. ಸರ್ ತುಂಬಾ ದೂರದಿಂದ ಬಂದಿದೆ. ಟೈರ್ ನೋಡ್ತಾ ಇರ್ಬೋದು 90% ಇದೆ ಸರ್. 90% ಟೈರ್ ಇದೆ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2007 ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ವಿತ್ LPG ಇದೆ. ಇದು AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ. ಹೊಸ ಟೈರ್ 4 ಕೂಡ. ಹೌದೌದು.
AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಬಂದು 1,75,000 ಹೇಳ್ತಾ ಇದೀವಿ. ಫೈನಲ್ ಬಂದು 1,55,000 ರೂಪಾಯಿ ಕೊಟ್ಬಿಡೋಣ ಸರ್. 1,55,000 ಫೈನಲ್ ಮಾಡಿಕೊಡೋಣ. ಓಕೆ ಮಾಮೂಲಿ ವ್ಯಾನ್. ಮಾರುತಿ ವ್ಯಾನು ಒಮ್ನಿ ಹೇಳಿ ಸರ್. ಸರ್ ಇದು ಬಂದು 2012 ಸಿಂಗಲ್ ಓನರ್. ಇದು ಶೋರೂಮ್ ಅಲ್ಲಿ ಓಡಿರೋದ್ರಿಂದ ಕೆಲವರು ಎಲ್ಲೋ ಬೋರ್ಡ್ ಅಂತ ತಿಳ್ಕೊಂತಾರೆ. ಇದು ವೈಟ್ ಬೋರ್ಡ್ ಅನ್ನೇ ಸೀಟ್ರ್ ಗಾಡಿ, 5 ಸೀಟ್ರು. ಹಂಗಾಗಿ ಇದು ಎಲ್ಲೋ ಬೋರ್ಡ್ ಅಲ್ಲ, ವೈಟ್ ಬೋರ್ಡು. ಇದು ಬಂದು 1,75,000 ಹೇಳ್ತಾ ಇದೀವಿ. ಫೈನಲ್ ಬಂದು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,45,000 ರೂಪಾಯಿ ಕೊಟ್ಬಿಡೋಣ ಸರ್. 1,45,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತಾರೆ ಆಸ್ ಇಟ್ ಇಸ್ ಕಂಡೀಷನ್. ಓಕೆ ಸರ್. ಈ ಗಾಡಿ ಮಾತ್ರ ಕಲ್ತ್ಕೊಳ್ಳೋರ್ಗೆ ಎಕ್ಸಲೆಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಲೋ ಬಡ್ಜೆಟ್ ಅಲ್ಲಿ ನೀವ್ ಏನಾರ ಗಾಡಿಗೆ ಕಲ್ತ್ಕೊಳ್ಳಂಗಿದ್ರೆ, ಇನ್ನು ಕಾರೇ ತಗೊಂಡಿಲ್ಲ, ಇನ್ನು ಕಾರ್ ತಗೊಂಡ್ ಕಲ್ತ್ಕೊಂಡು ಓಡಿಸ್ಬೇಕಂತ ಇದ್ರೆ ಈ ಗಾಡಿ ಬೆಸ್ಟ್. ಇದಾದ್ಮೇಲೆ ಬೇಕಿದ್ರೆ ಪ್ರೀಮಿಯಂ ಗಾಡಿಗೆ ಹೋಗ್ಬಿಡ್ಬೋದು. ಇಲ್ಲೇ ಕೂಡ ಎಕ್ಸ್ಚೇಂಜ್ ಮಾಡ್ಬೋದಲ್ವಾ ಸರ್? ಖಂಡಿತ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2008 ಮಾಡಲ್ ಬಂದು 2008. ಓನರ್ ಬಂದು 4 ಓನರ್ ಆಗಿದ್ದಾರೆ. ಓನರ್ ಅಷ್ಟೇ 4 ಓನರ್ ಆಗಿದ್ದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಕೂಡ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಟೈರ್ ನೋಡ್ತಾ ಇದ್ರೆ ಇನ್ನು 90% ಟೈರ್ ಇದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಗೆ, ಬಡ ಫ್ಯಾಮಿಲಿಗಂತೂ ಇದು ತುಂಬಾ ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು ಸರ್. ಇದು ಬಡ ಕುಟುಂಬದವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಬಡವರ ಗಾಡಿ, ಬಡವರ ಗಾಡಿ. 2 ವೀಲರ್ ಈ ರೇಟ್ಗೆ 2 ವೀಲರ್ ಕೂಡ ಸಿಗಲ್ಲ ಸರ್. ಈ ರೇಟ್ಗೆ 2 ವೀಲರ್ ಕೂಡ ಸಿಗಲ್ಲ. ಇದು ಬಂದು 1,10,000 ಹೇಳ್ತಾ ಇದೀವಿ. ಫೈನಲ್ ಬಂದು 90,000 ರೂಪಾಯಿ ಮಾಡಿಕೊಡೋಣ ಸರ್. 90,000ಗೆ ಬಡವರ ಬಾದಾಮಿ ಸಿಗ್ತಾ ಇದೆ. ಹೌದೌದು, ಖಂಡಿತ 90,000 ರೂಪಾಯಿ ಕೊಟ್ಬಿಡೋಣ. ಸೊ ಈ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ 2 ವೀಲರೇ ಬರಲ್ಲ. ಅಂತ ಜಾಗದಲ್ಲಿ ನಿಮ್ಗೆ 4 ವೀಲರ್ 4 ಜನ ಆರಾಮಾಗಿ 4 ಜನ ಹೋಗ್ಬೋದಲ್ಲ ಸರ್. 5 ಜನ ಹೋಗ್ಬೋದು ಆರಾಮಾಗಿ. 5 ಜನ 90,000 ಫೈನಲ್ 90,000 ರೂಪಾಯಿ ಮಾಡಿಕೊಡೋಣ. 90,000ಗೆ ನಿಮ್ಗೆ AC ಪವರ್ ಸ್ಟೇರಿಂಗ್ ಅಂಡ್ ಪವರ್ ವಿಂಡೋನು ಬರುತ್ತೆ. ಪವರ್ ವಿಂಡೋ ಕೂಡ ಬರುತ್ತೆ. ಹೌದೌದು. ಸೊ ಇನ್ನೂ ಒಂದು ಓಮ್ನಿ ಇದೆ, ಹೇಳಿ ಸರ್. ಸರ್ ಇದು ಒಂದು ಓಮಿನಿ ಕಾರ್ಗೋ. ಓಮಿನಿ ಕಾರ್ಗೋದಲ್ಲಿ ಜಾಸ್ತಿ ಗಾಡಿಗಳೇ ಸಿಗಲ್ಲ. ಈ ಲಗೇಜ್ ಓಡಿಯೋರ್ಗೆ ಮತ್ತೆ ಹೋಟೆಲ್ನವ್ರಿಗೆ, ತರಕಾರಿ ವ್ಯಾಪಾರದವ್ರಿಗೆ, ತರಕಾರಿ ತುಂಬ್ಕೊಂಬರೋಂಥವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಒಂಚೂರು ಸಣ್ಣ ಪುಟ್ಟ ಡೆಂಟ್ಸು ಕೂಡ ಇಲ್ಲ ಸರ್. ಇದು ಬಂದು FC ಇನ್ಶೂರೆನ್ಸ್ ಏನಿಲ್ಲ. ಫೈನಲ್ ಬಂದು 1,35,000 ರೂಪಾಯಿ ಮಾಡ್ಕೊಡೋಣ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ FC ಇನ್ಶೂರೆನ್ಸ್ ಎಲ್ಲ ಕಸ್ಟಮರೇ ಮಾಡಿಸ್ಕೋಬೇಕು. ಇರೋ ಕಂಡೀಷನ್ ಅಲ್ಲಿ 1,35,000 ರೂಪಾಯಿ ಮಾಡಿಕೊಡೋಣ. 1,35,000 ಇರೋ ಕಂಡೀಷನ್ ಅಲ್ಲಿ ಫೈನಲ್ ಕಾರ್ಗೋ ವ್ಯಾನು ಡಿಸೈನ್ ಮಾಡಿದ್ದಾರೆ ಈ ಗಾಡಿನ. ಖಂಡಿತ. ಸೊ ಇದೇ ತರ ಇವ್ರ ಅಣ್ಣ ಇದಾರೆ ಹಿಂದ್ಗಡೆ, ಅದು ಬಂದ್ಬಿಟ್ಟು ಈಕೋ, ಸೇಮ್ ಕಂಪನಿ. ಹೇಳಿ ಸರ್. ಸರ್ ಇದು ಬಂದು ಇದು ಅಷ್ಟೇನೆ ಕಾರ್ಗೋ ಗಾಡಿ. ಇದು ಲಗೇಜ್ ಹೊಡಿಯೋರ್ಗೆ, ಗೂಡ್ಸ್ ಹೊಡಿಯೋರ್ಗೆ, ವ್ಯಾಪಾರ ಮಾಡೋ ಅಂತವ್ರಿಗೆ ಗಾಡಿ ತುಂಬಾನೇ ಚೆನ್ನಾಗಿದೆ. ಮಾಡಲ್ ಬಂದು 2019 ಸಿಂಗಲ್ ಓನರ್ ಸರ್. ಇದು 2019 ಸಿಂಗಲ್ ಓನರ್. ಇನ್ಶೂರೆನ್ಸ್ ಇಲ್ಲ, FC ಇಲ್ಲ. ಇದು ಕೂಡ FC ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆ. ಇದು ಬಂದು 2,95,000 ಹೇಳ್ತಾ ಇದೀವಿ. ರೇಟ್ ಬಂದು ಫೈನಲ್ ಬಂದು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,75,000 ರೂಪಾಯಿ ಕೊಟ್ಬಿಡೋಣ ಸರ್. 2,75,000 ರೂಪಾಯಿ ಕೊಟ್ಬಿಡೋಣ. ಯಾಕಂದ್ರೆ 2019 ಮಾಡಲಿದ್ದು. ಹೌದೌದು. ಗಾಡಿ ಎಲ್ಲ ಈ ತರ ಇದೆ ನೋಡಿ. ಯಾರ ಇಂಟ್ರೆಸ್ಟೆಡ್ ಆಗಿರೋರು ಆರಾಮಾಗಿ ಬಂದು ಗಾಡಿನ ಟೆಸ್ಟ್ ರೈಡ್ ಮಾಡಿ ತಗೊಂಡು ಹೋಗ್ಬಿಡ್ಬೋದು. ಕಾರ್ಗೋ ವ್ಯಾನು ಲಗೇಜ್ ಹೊಡಿಯಕ್ಕೆ ಡಿಸೈನ್ ಮಾಡಿದ್ರೆ. ಹೌದೌದು. ಸೊ ಅದ್ರ ಪಕ್ಕದಲ್ಲೇ ಒಂದು ಸ್ವಿಫ್ಟ್ ಇದು ಸೇಲ್ ಆಗೋಗ್ಬಿಟ್ಟೈತೆ ಸರ್. ಇದು i20 ಆಯ್ತಾ? ಇದೆ. ಸೊ ನೋಡ್ತಾ ಇರ್ಬೋದು, i20 ಒಳ್ಳೆ ಖರಾಬ್ ಆಗಿದೆ. ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಅಲೈ ವೀಲ್ಸ್ ಎಲ್ಲ ಇದೆ. ಆಸ್ಟರ್ ಟಾಪ್ ಎಂಡ್ ABS ಎಲ್ಲ ಬರ್ತಲ್ವಾ? ಹೌದೌದು, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು ಬಂದು ಒಂದು 92 ಓಡಿದೆ. ಮಾಡಲ್ ಬಂದು 2011 ಸಿಂಗಲ್ ಓನರ್. ಟಾಪ್ ಅಂಡ್ ಮಾಡಲ್ ಸರ್. ಇದು ಟಾಪ್ ಎಂಡ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಮ್ಯಾಗ್ ವೀಲು ಎಲ್ಲ ಬರುತ್ತೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಸಿಸ್ಟಮ್ ಇದೆ. ಕಂಪ್ನಿಯಿಂದ ಬಂದಿರೋ ಒಳ್ಳೆ ಸಿಸ್ಟಮ್ ಇದೆ. ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದೆ. ಹೌದೌದು. ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಕಂಪನಿ ಫಿಟೆಡ್ ಫ್ಯಾಬ್ರಿಕ್ ಸೀಟ್ಸ್. ಹೌದು. ಅಂಡ್ 2 ಏರ್ ಬ್ಯಾಗ್ ಅಂಡ್ ಪವರ್ ವಿಂಡೋ, ಕ್ಲೈಮೇಟ್ ಕಂಟ್ರೋಲ್, ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ ಸರ್.
ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಸರ್ ಇದು ಬಂದು 2011 ಸೆಕೆಂಡ್ ಓನರ್. ರೇಟ್ ಬಂದು 3,40,000 ಹೇಳ್ತಾ ಇದೀವಿ. ಫೈನಲ್ ಬಂದು 3,20,000 ರೂಪಾಯಿ ಕೊಟ್ಬಿಡೋಣ ಸರ್. 3,20,000 ಡೆಡ್ಲಿ ಪ್ರೈಸ್ ಫೈನಲ್, ನೋ ಬಾರ್ಗಿಂಗ್. 3,20,000 ರೂಪಾಯಿ ಕೊಟ್ಬಿಡೋಣ. ನೋಡ್ತಾ ಇರ್ಬೋದು ಟೈರ್ ಕೂಡ ಬಂದ್ಬಿಟ್ಟಾಗಿದೆ. ನಿಮ್ಗೆ ಆರಾಮಾಗಿ ಇನ್ನೊಂದು 30% ಟೈರ್ ಇದೆ, ಆರಾಮಾಗಿ 70% ಟೈರ್ ಇದೆ, ಆರಾಮಾಗಿ ಓಡಿಸಬಹುದು. ಹೌದು ಖಂಡಿತ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಆಗಿದೆಯಾ? ಹೌದೌದು. ಈ ಸ್ವಿಫ್ಟ್ ಆಯ್ತಾ ಸರ್? ಸರ್ ಇದೆ. ಯಾವ್ದು ಮಾಡಲು? ಸರ್ ಇದು ಬಂದು 2010 ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್ ಅಲ್ಲಿ ಶಿಫ್ಟ್ ಅಲ್ಲಿ ಗಾಡಿಗಳು ಸಿಗದೇ ಕಮ್ಮಿ. ಹೌದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್, VDI ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ. ಟೈರ್ ಕೂಡ ಇನ್ನು 75% ಟೈರ್ ಇದೆ. ಇದು ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಸಿಂಗಲ್ ಓನರ್ ಆಲ್ಮೋಸ್ಟ್ ನಿಮ್ಗೆ ಹುಡುಕಿದ್ರು ಸಿಗಲ್ಲ. ಶಿಫ್ಟ್ ಅಲ್ಲಿ ಎಲ್ಲಿ ಸರ್ ಗಾಡಿಗಳೆಲ್ಲ ಡೀಸೆಲ್ ಗಾಡಿಗಳು, ಡೀಸೆಲ್ ವೆಹಿಕಲ್ ಎಲ್ಲ ಸ್ಟಾಪ್ ಮಾಡಿರೋದ್ರಿಂದ ಹಂಗಾಗಿ ಎಲ್ಲ ಬಜಾರ್ ಅಲ್ಲಿ ಡೀಸೆಲ್ ವೆಹಿಕಲ್ ಗಳು ಸಿಗ್ತಾ ಇಲ್ಲ. ಖಂಡಿತ ಸರ್. ಅದರಲ್ಲೂ ಶಿಫ್ಟ್ ಅಂತಂದ್ರೆ ಹುಡುಕೊಂಬತ್ತಾರೆ ಗಾಡಿ ಜನಗಳು. ಆತರ ಇದೆ ಗಾಡಿ. ಇದು 3,40,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 3,10,000 ರೂಪಾಯಿ ಫೈನಲ್ ಮಾಡಿಕೊಡೋಣ ಸರ್. 3,10,000 ಫೈನಲ್ ಟು ಫೈನಲ್, ನೋ ಬಾರ್ಗಿನ್. ಹೌದೌದು. ಬಂದ್ಬಿಟ್ಟು ವೇರಿಯಂಟ್ 800cc ಅಲ್ಲ, 1 ಲೀಟರ್ ಇಂಜನ್ RXT. ಹೌದು ಸರ್, ಇದು RXT 1 ಲೀಟರ್ ಗಾಡಿ. ಇದು ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು 2,60,000 ಹೇಳ್ತಾ ಇದೀವಿ. ಫೈನಲ್ ಬಂದು 2,45,000 ರೂಪಾಯಿ ಕೊಟ್ಬಿಡೋಣ ಸರ್. 2,45,000 ಕೊಟ್ಬಿಡೋಣ ಸರ್. ಇದು ಬಂದು 2000 ಇದು ಸೆಲಾರಿಯಾ ZXi ಟಾಪ್ ಅಂಡ್ ಮಾಡಲ್. ಇದು ಪೆಟ್ರೋಲ್ ವೇರಿಯಂಟ್. ಇದು ಬಂದು 2017 ಸಿಂಗಲ್ ಓನರ್ ಗಾಡಿ. ಇದು ಬಂದು ಒಂದು 70 ಚಿಲ್ಲರೆ ರನ್ ಆಗಿದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಗಾಡಿ ಒಳ್ಳೆ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಇದು ಕೂಡ AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಬಂದು ಇನ್ನು 90% ಇದೆ ಸರ್. ಇದು ಬಂದು 4,70,000 ಹೇಳ್ತಾ ಇದೀವಿ. ಫೈನಲ್ ಬಂದು 4,50,000 ರೂಪಾಯಿ ಕೊಟ್ಬಿಡೋಣ ಸರ್. 4,50,000 ರೂಪಾಯಿ ಕೊಟ್ಬಿಡೋಣ. ZXi 2017 ಸಿಂಗಲ್ ಓನರ್. ಆಲ್ಮೋಸ್ಟ್ ಶೋರೂಮ್ ಟ್ರ್ಯಾಕ್ ಇದೆ. ಹೌದೌದು. ನಿಮ್ಗೆ ಟೈರ್ ಕೂಡ ನೋಡ್ತಾ ಇರಬಹುದು, ಆಲ್ಮೋಸ್ಟ್ 100% ಟೈರ್ ತುಂಬಾ ಚೆನ್ನಾಗಿದೆ. 4,50,000 ಫೈನಲ್ ಮಾಡಿಕೊಡೋಣ ಸರ್. ಎರ್ಟಿಗಾ ಇದೆಯಾ? ಎರ್ಟಿಗಾನು ಇದೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಈ ಗಾಡಿಗೆ ಮಾತ್ರ ಭಾರಿ ಡಿಮ್ಯಾಂಡ್ ಇದೆ. ಎಷ್ಟೊಂದ್ ಜನ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ಸರ್ ನಮ್ಗೆ ಡೀಸೆಲ್ ಗಾಡಿ ಎರ್ಟಿಗಾನೇ ಬೇಕಂತ. ಯಾಕಂದ್ರೆ ಇವಾಗ ನಿಮ್ಗೆ ಹುಡುಕಿದ್ರು ಸಿಗಲ್ಲ, ಶೋರೂಮ್ ಅಲ್ಲೂ ಕೂಡ ಸ್ಟಾಪ್ ಆಗಿದೆ ಈ ವೇರಿಯಂಟ್ ಅಂದ್ರೆ ಡೀಸೆಲ್ ಗಾಡಿ ಸ್ಟಾಪ್ ಆಗಿದೆ, ಬರೀ ಪೆಟ್ರೋಲ್ ಮಾತ್ರನೇ ಸಿಗುತ್ತೆ. ಇದು ಬಂದ್ಬಿಟ್ಟು 6+1 ಅನ್ಸುತ್ತೆ ಗಾಡಿ, ಎಕ್ಸಲೆಂಟ್ ಆಗಿದೆ. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು ಬಂದು 2016 ಮಾಡಲು ZDI ಟಾಪ್ ಅಂಡ್ ಮಾಡಲ್. ಇದು ಗಾಡಿ ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇವಾಗ ಸಣ್ಣ ಪುಟ್ಟ ಕೆಲಸ ಇದೆ, ರೆಡಿ ಮಾಡಿಸೇ ಕೊಡ್ತೀವಿ ಸರ್. ಇದನ್ನ ರೆಡಿ ಮಾಡಿಸೇ ಕೊಡ್ತೀವಿ. ಇದು ಕೂಡ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಸರ್ ಇದು ಬಂದು 8 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಬಂದು 7,65,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಸರ್. 65,000 ಫೈನಲ್ ಟು ಫೈನಲ್. ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸ ಇರೋದ್ರಿಂದ ರೆಡಿ ಮಾಡಿಸಿ ನೀಟಾಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕ್ಸ್ಬಿಟ್ಟು ಕೊಡೋಣ ಸರ್. 7,65,000 ರೂಪಾಯಿ ಫೈನಲ್ ರೇಟ್. ಅದು ನೋ ಬಾರ್ಗಿನ್. ಸರ್ ನೆಕ್ಸ್ಟ್ ಯಾವ ಗಾಡಿ ಮಾಡಿ ಯಾವ್ದಾರು ಸರ್? ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಪ್ಯಾರೆಟ್. ಇದು ಬಂದ್ಬಿಟ್ಟು ಒಳ್ಳೆ ಕಲರ್. ಗ್ರೀನ್ ಅಲ್ಲಿ ನಿಮ್ಗೆ ಈ ಕಾರೇ ಸಕ್ಕದಾಗಿರೋದು, ಬೇರೆ ಕಾರ್ ಗ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಹೇಳಿ ಸರ್. ಸರ್ ಇದು ಬಂದು ಚವರ್ಲೆಟ್ ಬೀಟು ಡೀಸೆಲ್ ವೇರಿಯಂಟ್ LS. ಇದು ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದು 22-24 ಮೈಲೇಜ್ ಬರುತ್ತೆ. ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್. ಟೈರ್ ನೋಡ್ತಾ ಇದ್ರೆ ಇನ್ನು ನಿಮ್ಗೆ 90% ಇದೆ. ಇದು ಕೂಡ ಸಣ್ಣ ಪುಟ್ಟ ಕೆಲಸ ಅದೇ ಮಾಡಿಸ್ತಾ ಇದೀವಿ. ರೆಡಿ ಮಾಡಿಸಿ ಫೈನಲ್ ಆಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕ್ಸ್ಬಿಟ್ಟು ಸರ್ ಇದು 2 ಕಾಲು ಹೇಳ್ತೀವಿ.
ಫೈನಲ್ ಬಂದು 2 ಲಕ್ಷಕ್ಕೆ ಮಾಡಿಕೊಡೋಣ ಸರ್. ಫೈನಲ್ 2 ಲಕ್ಷ ರೆಡಿ ಮಾಡಿಸಿ ಫುಲ್ ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕಿ 2 ಲಕ್ಷ ಫೈನಲ್ ಮಾಡ್ಕೊಡೋಣ. ನೋ ಬಾರ್ಗೇನ್, ಫೈನಲ್ ಮಾಡ್ಕೊಡೋಣ. ಹೌದೌದು. ಹಾ, AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಅಡಿಷನಲ್ ಆಗಿ ನಿಮಗೆ ಟಚ್ ಸ್ಕ್ರೀನ್ ಕೂಡ ಇದೆ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಪವರ್ ವಿಂಡೋ ಬರಲ್ಲ. ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಮಾಡ್ತಿದ್ದಾರೆ. ಹೌದೌದು. ನೋಡ್ತಾ ಇರ್ಬೋದು, 2 ಲಕ್ಷಕ್ಕೆ ಈ ಗಾಡಿನ ಕಣ್ ಮುಚ್ಕೊಂಡು ತಗೊಂಡ್ ಹೋಗ್ಬಿಡ್ಬೋದು ಸರ್. ಇವಾಗ ಹಿಂಗ್ ಕಾಣಿಸುತ್ತೆ, ರೆಡಿ ಆದ್ಮೇಲೆ ಶೋರೂಮ್ ಟೇಸ್ಟ್ ಬಂದ್ಬಿಡ್ತದೆ ಇದು ಗಾಡಿ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಎಷ್ಟು ಆಗಿದೆ ಈ ವೆಹಿಕಲ್? ಸರ್ ಇದು ಬಂದು 68 ಓಡಿದೆ. 68,000 ಓಡಿದೆ. 2012 ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್. ಫೈನಲ್ 2 ಲಕ್ಷ. ಆ ಡೀಸೆಲ್ ಗಾಡಿ ಐತೆ ಸರ್ ಅದು? ಸರ್ ಅದಿದೆ. ಯಾವ್ದು ಮಾಡೋದು ಸರ್? ಇದು ಬಂದು 2013 ಸೆಕೆಂಡ್ ಓನರ್. ಇದು ಬಂದು ಎಲ್ಲೋ ಟು ವೈಟ್ ಆಗಿರೋದು. ವೈಟ್ ಆಗಿರೋದು LDI ಗಾಡಿ. ಇದು ಕೂಡ ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಇದು AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. LX ಆಗಿರೋದ್ರಿಂದ ಪವರ್ ವಿಂಡೋ ಬರಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಒಳ್ಳೆ ಲಾಂಗ್ ಡಿಕ್ಕಿ ಸಡನ್ ಗಾಡಿ. ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು 3,25,000 ಹೇಳ್ತಾ ಇದೀವಿ. ಫೈನಲ್ ಬಂದು 3 ಲಕ್ಷ ಬಂದ್ರೆ ಕೊಟ್ಬಿಡೋಣ ಸರ್. 3 lakhsಗೆ ಫೈನಲ್ ಮಾಡಿ ಕೊಟ್ಬಿಡೋಣ. ಸೊ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಬ್ರಿಜಾ ಟಾಪ್ ಎಂಡ್ ಗಾಡಿ. ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿ. ಸೊ ಈ ಗಾಡಿ ಯಾವ ಸರ್ ಮಾಡ್ಲಿದು? ಸರ್ ಇದು ಬಂದು 2017 ಮಾಡಲ್ ಟಾಪ್ ಎಂಡ್ ಗಾಡಿ. ಬಟನ್ ಸ್ಟಾರ್ಟ್ ಕೂಡ ಇದೆ. ಸಿಂಗಲ್ ಓನರ್. ಇದು ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್, ಒಳ್ಳೆ ಗಾಡಿ, ಒಳ್ಳೆ ಕಲರ್ ಇದೆ ಸರ್. ಇಂಟೀರಿಯರ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಇದು ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ಮ್ಯಾಗ್ ವೀಲ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಶೋರೂಮ್ ಟೇಸ್ಟ್ ಅಲ್ಲೇ ಇದೆ. ಇದೇನಪ್ಪಾ ಅಂದ್ರೆ ಬಂಪರ್ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು, ಇದನ್ನ ರೆಡಿ ಮಾಡಿಸಿ ಕೊಡ್ತೀವಿ. ಶೋರೂಮ್ ಟೇಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಸರ್ ಇದು ಬಂದು 8,75,000 ಹೇಳ್ತಾ ಇದ್ದೀವಿ. ಕಟ್ ಮಾಡಿ. ಡೀಸೆಲ್ ಟಾಪ್ ಎಂಡ್ ಗಾಡಿಗೆ ZDI ಪ್ಲಸ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 8,75,000 ಹೇಳ್ತಾ ಇದ್ದೀವಿ. ಫೈನಲ್ ಬಂದು 8,50,000 ರೂಪಾಯಿ ಮಾಡಿಕೊಟ್ಬಿಡೋಣ ಸರ್. 8,50,000 ರೂಪಾಯಿ ಫೈನಲ್ ಮಾಡಿಕೊಟ್ಬಿಡೋಣ. ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನ ಫುಲ್ ರೆಡಿ ಮಾಡಿಸಿ ರಬ್ಬಿಂಗ್ ಪಾಲಿಶ್ ಹಾಕ್ಬಿಟ್ಟು ಕ್ಲೀನ್ ಆಗಿ ನಿಮ್ಗೆ ಶೋರೂಮ್ ಟೇಸ್ಟ್ ತರ ಮಾಡಿಕೊಟ್ಬಿಡೋಣ ಸರ್. ಓಕೆ ಸರ್.